ಅರ್ಥ ತಿಳ್ಕೊ. ಜೈನ ಧರ್ಮ ಜೈನರಿಗಾಗಿರ್ತಕ್ಕಂಥ ಸೀಮಿತ ಧರ್ಮ ಅಲ್ಲ. ಜೈನ ಅನ್ನೋದು ಜಾತಿ ಅಲ್ಲ, ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಇರ್ತಕ್ಕಂಥದ್ದು. ಸರ್ವಜ್ಞರು, ವೀತರಾಗಿಗಳು, ಹಿತೋಪದೇಶಗಳು, 18 ದೋಷ ರೈತಿರ್ತಕ್ಕಂಥ ಸಮೋಶರಂಜನಿ ವಿರಾಜಮಾನ ಆಗಿರ್ತಕ್ಕಂಥ ಬ್ರಹ್ಮ ತತ್ವವನ್ನ ಕೇವಲ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಂಡಂತ ಅರಿಹಂತ ಭಗವಂತರ ಜಿನರು. ಆ ಜಿನರು ಈ ಲೋಕದ ಕಲ್ಯಾಣಕ್ಕಾಗಿ ಹಿತೋಪದೇಶ ಮಾಡಿದ್ರು. ಆ ಉಪದೇಶವನ್ನ ಕೇಳಿ ಪಾಲನೆ ಮಾಡ್ತಕ್ಕಂಥವ್ರು ಜೈನರಾದ್ರು. ಯಾರೂ ಪಾಲನೆ ಮಾಡ್ಬೋದು. ಕಪ್ಪೆ ಅಂತ ಕಪ್ಪಿ, ನಾಯಿ ಅಂತ ನಾಯಿ, ಸುಬಗಂತಕ್ಕಂಥ ಜೀವ, ಆಕಳಂತ ಆಕಳ ನಮೋಕಾರ ಮಂತ್ರ ಕೇಳಿ ಪ್ರಾಣ ಬಿಟ್ಟು ಸ್ವರ್ಗದ ದೇವ. ಅದು ಪಾರ್ಶ್ವನಾಥ ತೀರ್ಥಂಕರ ಬಾಲಕರು ನಾಗನಾಗಿನಿಗೆ ನಮೋಕಾರ ಮಂತ್ರ ಹೇಳ್ರ. ಆ ಎರಡೂ ಜೀವಗಳ ಅಂತಿಮ ಸಮಯದಾಗ, ಪ್ರಾಣ ಬಿಡುವ ಸಮಯದಾಗ ನಮೋಕಾರ ಮಂತ್ರ ಕೇಳಿದಕ್ಕ ಸತ್ತ ಧರ್ಮೇಂದ್ರ ಪದ್ಮಾವತಿಯಾಗಿ ಜನ್ಮ ತಗೊಳ್ಳಂತ ಉದಾಹರಣೆ ನಾವು ಕೇಳ್ತೀವಿ. ಪ್ರಾಣಿಗಳ ಕಲ್ಯಾಣ ಮಾಡ್ತಕ್ಕಂಥ ಧರ್ಮ ಜೈನ ಧರ್ಮ ಇದ್ದಾಗ ಇನ್ನು ಮಾನವರ ಕಲ್ಯಾಣ ಯಾಕೆ? ವಿಶ್ವ ಕಲ್ಯಾಣ ಮಾಡ್ತಕ್ಕಂಥದ್ದು. ಅದಕ್ಕೆ ಧರ್ಮದ ಸ್ವರೂಪ ತಿಳ್ಕೋಬೇಕು. ಸುಖ ಬೇಕಲ್ಲ, ಸುಖವನ್ನ ಬಯಸ್ತಾರಲ್ಲ, ಧರ್ಮವನ್ನ ಮಾಡಿ